ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ವರ್ಕ್ ಮಾಡ್ತಿರುವಂಥ ಅಂದರೆ ನನ್ನ ಆಫೀಸ್ನ ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಹೇಗಿದೆ ಅಂತ ನಾನು ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ವಾಯ್ಸ್ ಓವರ್ ಕೊಟ್ಟು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇದು ಇರೋದು ಬಂದು ಬ್ರೂಕ್ಫೀಲ್ಡ್ ಕುಂದಹಳ್ಳಿ ಗೇಟ್ ಸಮಥಿಂಗ್ ಅನಿಸುತ್ತೆ. ನೀಟಾಗಿ ಅಡ್ರೆಸ್ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ಒಂದು ಸ್ಪಾಟ್ ನಾನು ನಿಂತಿರೋದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಲ್ಲೇ ಒಂದು ವಿಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಆ ಪ್ಲೇಸ್ ಕೂಡ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಫುಲ್ ಲೈಟ್ ಇದೆ. ಇದ್ರ ಮಧ್ಯೆ ನಾವು ನಡ್ಕೊಂಡು ಹೋಗಬೇಕು ಕೆಳಗೆ ಹೋಗ್ಬೇಕಂದ್ರೆ. ಸೊ ಇದೊಂಥರ ಡಿಫ್ರೆಂಟ್ ಫೀಲ್ ಇದೆ ಈ ಟೆಕ್ ಪಾರ್ಕಲ್ಲಿ. ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಏನಾದರೂ ಫಂಕ್ಷನ್ಸ್ ಆ ಥರ ಎಲ್ಲ ಮಾಡಿದ್ರೆ ಒಂದು ಹಾಲ್ ಟೈಪ್ ಮಾಡಿದ್ದಾರೆ. ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಹೋಗೋಣ, ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ವರ್ಕ್ ಮಾಡ್ತಾ ಇರೋ ಆಫೀಸ್ ಇರೋದು ಬಂದು ಬ್ರೂಕ್ಫೀಲ್ಡ್ ಕುಂದಲಹಳ್ಳಿ ಹತ್ತಿರ. ಇದು ವೈಟ್ ಫೀಲ್ಡ್ ಕಡೆ ಬರುತ್ತೆ. ನಮಗೆ ಒಂದು 2 days ಕ್ಯಾಬ್ ಫೆಸಿಲಿಟಿ ಇರಲಿಲ್ಲ. ಸ್ಟಾರ್ಟಿಂಗ್ ನಾವೇ ಓನ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಬೇಕಿತ್ತು. ಸೊ ನಾನು ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಚೇಂಜ್ ಮಾಡಿ ಮತ್ತೆ ಅಲ್ಲಿಂದ ಪ್ರೈವೇಟ್ ಕ್ಯಾಬ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಫ್ಟರ್ 2 days ನನಗೆ ಕ್ಯಾಬ್ ಪ್ರೊವೈಡ್ ಮಾಡಿದ್ರು. ಇದೆಲ್ಲ ನನ್ನ ಫೇವ್ರೇಟ್, ನನಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್. ನಾನು ತುಂಬ ಸ್ಪಾಟ್ಸ್ನ ತೋರಿಸಿಲ್ಲ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್. ಮತ್ತು ನಾನು ಯಾವ್ಯಾವ ಕಂಪ್ನೀಸ್ ಇದೆ ಅಂತ ಕೂಡ ಡಿಸ್ಕ್ಲೋಸ್ ಮಾಡಿಲ್ಲ. ಬಿಲ್ಡಿಂಗ್ಗಳನ್ನೂ ಜಾಸ್ತಿ ತೋರಿಸೋದಿಲ್ಲ, ಸುಮ್ಮನೆ ಯಾಕೆ ಇಶ್ಯೂ ಆಗೋದು ಅಂತ. ಸೊ ಇದು ನನ್ನ ಪರ್ಸ್ನಲ್ ಫೇವ್ರೇಟ್ ಸ್ಪಾಟ್. ಇದಂತೂ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮ್ ನೋಡೋದಕ್ಕೆ. ಸೊ ನಾನು ರೀಸೆಂಟಾಗೆ ಜಾಯಿನ್ ಆಗಿದ್ದೀನಿ, ಹಾಗೆ ಸುಮ್ಮನೆ ವಾಕ್ ಮಾಡುವಾಗ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಬನ್ನಿ ವಿಡಿಯೋ ನೋಡೋಣ. ಊಟಕ್ಕೆ ಅಂತ ಬಂದಿದ್ವಿ. ನನ್ನ ಮನೆಯಿಂದನೇ ಡಿನ್ನರ್ ತೊಗೊಂಡು ಬಂದಿದ್ದೆ.
ಸೊ ಊಟ ಮುಗಿಸ್ಕೊಂಡು ಹೋಗುವಾಗ ಇದೊಂದು ವಿಡಿಯೋ ಏನಕ್ಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಅಂದರೆ ಆಫೀಸ್ದು ವಿಡಿಯೋ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಯಾರು ನನ್ನ ಇದನ್ನು ರಿಕ್ವೆಸ್ಟ್ ಮಾಡಿಲ್ಲ ಹಾಕಿ ಅಂತ, ನನ್ನ ಇಷ್ಟದ ಮೇಲೆ ನಾನು ಹಾಕ್ತಾ ಇರೋದು. ಸೊ ಇವ್ರು ನನ್ನ ಫ್ರೆಂಡ್, ನೇಮೆಲ್ಲ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಅವ್ರ ಫ್ರೆಂಡ್ ಕಮ್ ಕೊಲೀಗ್ ಆಗಿದ್ದಾರೆ ಇವಾಗ. ಹೀಗೆ ಜಾಯ್ನಿಂಗ್ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದರು. ಸೊ ಅಲ್ಲಿಂದ ನಂಬರ್ ಪಿಕ್ ಮಾಡಿಕೊಂಡು ಇಬ್ಬರು ಕಾಂಟ್ಯಾಕ್ಟ್ ಮಾಡಿ ಮೆಜೆಸ್ಟಿಕಲ್ಲಿ ಇಬ್ಬರು ಮೀಟಾಗಿ ಅಲ್ಲಿಂದ ನಾವು ಕಂಪ್ನಿಗೆ ಒಟ್ಟಿಗೆ ಬರ್ತಾಯಿದ್ದೀವಿ. ಸೊ ಗುಡ್ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕಂಪ್ಯಾನಿಯನ್ ಸಿಕ್ಕಿದ್ರು ನನ್ನ ಜೊತೆಗೆ. ವೆಲ್ಕಮ್. ಸೊ ಇಬ್ಬರು ಡಿನ್ನರ್ಗೆ ಅಂತ ಬಂದಿದ್ವಿ. ಹಾಗೆ ವಾಕ್ ಮಾಡುವಾಗ ಆಫೀಸ್ ವಿಡಿಯೋ ಏನಕ್ಕೆ ಮಾಡಬಾರ್ದು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದು ಒಂದು ವ್ಲಾಗ್ ಮಾಡೋಣ ಅಂತ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಒಂದೊಂದು ಬ್ಲಾಕ್ಸ್ ಅಂದರೆ ಒಂದೊಂದು ಬಿಲ್ಡಿಂಗಿಗೆ ಈ ಥರ ಬಿ ಮತ್ತು ಡ್ರ್ಯಾಗನ್ ಫ್ಲೈ, ಬಟರ್ಫ್ಲೈ ಅಂತ ನೇಮ್ಸ್ ಇಟ್ಟಿದ್ದಾರೆ. ಕೆಲವೊಂದು ABC ಬ್ಲಾಕ್ಸ್ ಅಂತ ಎಲ್ಲ ಇರ್ತಾರಲ್ವ. ಸೊ ಹಾಗೆ ಇಲ್ಲಿ ಈ ಥರ ಪಾರ್ಟಿಷನ್ ಮಾಡಿದ್ದಾರೆ. ಹಾಗೆ ಅಲ್ಲೊಂದು ಕಾಫಿ ಕಟ್ಟೆ ಅಂತ ಇತ್ತು, ಅದು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ನಾನು ಹೇಳ್ದಂಗೆ ಜಾಸ್ತಿ ಏನು ನಾನು ವೀಡಿಯೋಸ್ ಹಾಕಿಲ್ಲ. ಸೊ ಮೇನ್ ನನಗೆ ಯಾವ ಸ್ಪಾಟ್ಸ್ ಇಷ್ಟ ಇಲ್ಲಿ ಅಂಥದನ್ನು ಮಾತ್ರ ಕ್ಲಿಪ್ಸ್ ತೆಗೆದು ಆ್ಯಡ್ ಮಾಡಿದ್ದೀನಿ. ಇದೇ ನಾನು ಹೇಳಿದ ಆಡಿಟೋರಿಯಂ. ಇಲ್ಲಿ ಏನಾದರೂ ಎಲ್ಲ ಕಂಪನೀಸ್ದು ಆ್ಯಕ್ಟಿವಿಟೀಸ್, ಏನಾದರೂ ಫಂಕ್ಷನ್ಸ್, ಸೆಲೆಬ್ರೇಷನ್ಸ್ ಆ ಥರ ಏನಾದರೂ ಇದ್ದರೆ ಇಲ್ಲೇ ಮಾಡ್ತಾರಂತೆ. ಇನ್ನು ನಾವು ಬಂದಾಗಿಂದ ಯಾವುದೂ ಆಗಿಲ್ಲ, ಆದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಚೆನ್ನಾಗಿದೆ ಇದು ಸ್ಪೇಸ್. ಫುಲ್ ಡೆಡ್ ಎಂಡಲ್ಲಿ ಮಾಡಿದ್ದಾರೆ ಇದನ್ನು. ಸೊ ನಾನು ಮಾಡ್ತಾ ಇರೋದು ನೈಟ್ ಶಿಫ್ಟ್. ಸೊ ಹಾಗಾಗಿ ಎಲ್ಲ ನೈಟ್ ವ್ಯೂವಲ್ಲೇ ಇದೆ. ಬಿಲ್ಡಿಂಗಲ್ಲಿ ನಾನು ವರ್ಕ್ ಮಾಡ್ತಿರುವಂಥ ಕಂಪನಿ ಇರೋದು. ಸೊ ಇಲ್ಲಿ ಎಂಟರ್ ಆದ ತಕ್ಷಣ ಒಳಗಡೆ ನಾಬಿನಲ್ಲ ವ್ಯೂವೇ ಸೂಪರ್ ಆಗಿದೆ. ಮೇಲ್ ನೋಡಿದ್ರೆ ಒಂಥರ 3D ಎಫೆಕ್ಟಲ್ಲಿದೆ. ಸೊ ಇದು ತುಂಬ ಇಷ್ಟ ಆಯಿತು ನನಗೆ. ಚೆನ್ನಾಗಿ ಕೂಡ ಇದೆ ಇದು. ಕುತ್ಕೊಳ್ಳೋಕ್ಕೆಲ್ಲ ಆರಾಮಾಗಿ ಚೇರ್ಸ್ ಇದೆ, ಆರಾಮ್ಸೆ ರೆಸ್ಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಸ್ವಲ್ಪ ಸಿಕ್ ಅನಿಸಿದ್ರೆ ಇಲ್ಲಿ ರೆಸ್ಟ್ ಮಾಡ್ಬೋದು. ಇಲ್ಲ ಸ್ವಲ್ಪ ನಿದ್ದೆ ಬಂತು ಅಂದರೂ ಕೂಡ ಇಲ್ಲಿ ಆರಾಮಾಗಿ ಮಲ್ಕೊಬೋದು. ಆ ಥರ ಇದೆ ಇದು ಪ್ಲೇಸ್. ಫಸ್ಟ್ ಇಂಪ್ರೆಷನ್ ಇದೆ ಚೆನ್ನಾಗಿ ಅನಿಸೋದು ಎಂಟರ್ ಆಗ್ತಿದ್ದ ಹಾಗೆ. ಅಲ್ಲೇ ಸ್ವಲ್ಪ ಫುಡ್ ಕೋರ್ಟ್ಸ್ ಎಲ್ಲ ಇದೆ. ಪಿಜ್ಜಾ ಸಿಗುತ್ತೆ, ಸಮ್ ಚೈನೀಸ್ ಫುಡ್ಸ್ ಎಲ್ಲ ಸಿಗುತ್ತೆ. ಟಿಲ್ 11 to 12 ಅಷ್ಟೇ ಅದು ಓಪನ್ ಇರೋದು. ಆಫ್ಟರ್ ದಟ್ ಅದು ಓಪನ್ ಇರೋದಿಲ್ಲ. ಸೊ ಅಷ್ಟರೊಳಗೆ ಏನಾದರೂ ತಿನ್ನಬೇಕಂದ್ರೆ ತಿನ್ಕೋಬೇಕು. ನನ್ನ ಆಫೀಸಲ್ಲಿ ನೈಟ್ ಟೈಮ್ ಡಿನ್ನರ್ ಅವರೇ ಪ್ರೊವೈಡ್ ಮಾಡ್ತಾರೆ. ವೀಕ್ಲಿ ಟ್ವೈಸ್ ಎಗ್ ಇರುತ್ತೆ ಆ್ಯಂಡ್ ಟ್ವೈಸ್ ಚಿಕನ್ ಏನಾದರೂ ಕೊಡ್ತಾರೆ. ಆ್ಯಂಡ್ ಎವ್ರಿ ಫ್ರೈಡೇಸ್ ಬಿರಿಯಾನಿ ಇರುತ್ತೆ. ಸ್ವಲ್ಪ ವೆರೈಟೀಸ್ ಇರುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮೈ ಆಫೀಸ್ ಫುಡ್ ಅಂತ ಟೂರ್ ಮಾಡ್ತೀನಿ ಅದನ್ನು ಕೂಡ.
ನೆಕ್ಸ್ಟ್ ಮಾರ್ನಿಂಗ್ ಲಾಗೌಟ್ ಆದಾಗ ಕ್ಯಾಬ್ಸ್ ಎಲ್ಲ ಔಟ್ಸೈಡ್ ನಿಂತಿರುತ್ತೆ ಬ್ಯಾಕ್ ಗೇಟಲ್ಲಿ. ಸೊ ಇನ್ನು ಕ್ಯಾಬ್ಸ್ ಬರ್ತಾ ಇತ್ತು, ನಾನು ಸ್ಟಾರ್ಟಿಂಗಲ್ಲೇ ತೆಗೆದಿರೋದು. ಸೊ ಕ್ಯಾಬ್ ಫೆಸಿಲಿಟಿ ಕೂಡ ಇದೆ, 2 ವೇ ಕ್ಯಾಬ್ ಇದೆ. ಹಾಗೆ ಅಲ್ಲಿ ಒಂದು ಶಾಪಲ್ಲಿ ಇದನ್ನ ಟಿ ವಿ ಇಟ್ಬಿಟ್ಟು ಟೆಕ್ ಪಾರ್ಕ್ನ ಫುಲ್ ಡೀಟೇಲ್ ಆಗಿ ತೋರಿಸಿದ್ದಾರೆ. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದು ಡ್ರೋನಲ್ಲಿ ಮಾಡಿರೋದ್ರಿಂದ. ಸೊ ಹಾಗೆ ಅದನ್ನು ಒಂದು ಕ್ಲಿಪ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ. ಸೊ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.